ಉಪನಿರ್ದೇಶಕರು ಎಂಆರ್ ಮಂಜುನಾಥ ಅವರು ನಾಯಕನಹಟ್ಟಿಯಲ್ಲಿ ಫೆಬ್ರವರಿ 15ರಂದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಮತ್ತು ಹಕ್ಕುಗಳ ಬಗ್ಗೆ ಹೋರಾಟ ನಡೆಸಿದ ವೀರ ಮಹಿಳಾ ಸಾವಿತ್ರಿಬಾಯಿ ಫುಲೆಯ ಬಗ್ಗೆ ಮಾತನಾಡಿದರು. ಶನಿವಾರ ಮನುಮೈನಹಟ್ಟಿ ಏಕಾಂತೇಶ್ವರ ಮಠದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಚಳ್ಳಕೆರೆ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಸಾವಿತ್ರಿಬಾಯಿ ಫುಲೆ ಜಯಂತಿ ಕಾರ್ಯಕ್ರಮ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದರು. ಉಪನ್ಯಾಸವನ್ನ ಶ್ರೀಮತಿ ಶೈಲಶ್ರೀ ಅವರು ನೀಡಿದರು. ಶರಣ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ತಾಲೂಕಿನ ಶಿಕ್ಷಕಿ ಶ್ರೀಮತಿ ಶಬ್ರಿನಾ ಇವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷರಾಗಿ ಸಿಟಿ ವೀರೇಶ್, ಉಪಾಧ್ಯಕ್ಷರಾದ ವಿಶ್ವನಾಥ್ ಪಿಎಂ, ರಾಜಣ್ಣ ಎಚ್ಒ, ಸರ್ಕಾರಿ ಮಾದರಿ ಹಿರಿಯ ಶಾಲೆಯ ಮುಖ್ಯ ಶಿಕ್ಷಕಿ ಎನ್ ಇಂದ್ರಮ್ಮ, ನಾಯಕನಹಟ್ಟಿ ಶಿಕ್ಷಕರ ಬಳಗದ ಅಧ್ಯಕ್ಷ ತಿಪ್ಪೇರುದ್ರಪ್ಪ, ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ನಿರ್ದೇಶಕರಾದ ಸದಾಶಿವಯ್ಯ ಆರ್, ಕೊಟ್ರಪ್ಪ, ಅಬ್ಬೇನಹಳ್ಳಿ, ಕಸ್ಟರ್ ಮಲ್ಲಿಕಾರ್ಜುನ್, ಸಿಆರ್ಪಿ ಲಿಂಗರಾಜ್, ಜಗನ್ನಾಥ್, ಆರ್ ಈಶ್ವರಪ್ಪ, ರಮೇಶ್ ಸಿ ಆನಂದ್, ಜಿಟಿ ಹೋಬಳಿಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ.